ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಕಲ್ಪನಾ ಡಿ.ಎನ್. ಬೆಂಗಳೂರು. ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ರಾಜ್ಯ ಉಪಾಧ್ಯಕ್ಷೆ, ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಸಂಚಾಲಕಿ ಹಾಗೂ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆಯ ಸಂಸ್ಥಾಪಕಿ. ಈ 3 ವೇದಿಕೆಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ದೇಹದಾನ ಜಾಗೃತಿ ಉಪನ್ಯಾಸದ ಮಹತ್ವ ತಿಳಿಯೋಣ ಬನ್ನಿ. ದೇಹದಾನ ಅಂದರೆ ಒಬ್ಬ ವ್ಯಕ್ತಿ ತನ್ನ ಮರಣ ನಂತರ ತನ್ನ ದೇಹವನ್ನು ವೈದ್ಯಕೀಯ ಜ್ಞಾನಾರ್ಜನೆ ಮತ್ತು ಸಂಶೋಧನೆಗೋಸ್ಕರ ಸಮರ್ಪಿಸುವ ಇಚ್ಛೆಯನ್ನು ಮರಣಪೂರ್ವದಲ್ಲಿಯೇ ನೋಂದಣಿಯನ್ನು ಮಾಡಿಸುವಂತಹ ಒಂದು ಪ್ರಕ್ರಿಯೆ. ದೇಹದಾನದ ಬಗ್ಗೆ ಜನರಲ್ಲಿ ಮೂಢನಂಬಿಕೆ ಹೆಚ್ಚಾಗಿದೆ. ದೇಹದಾನ ಮಾಡಿದ್ರೆ ಮುಕ್ತಿ ಸಿಗೋದಿಲ್ಲ ಅನ್ನುವ ಅಂಧವಿಶ್ವಾಸವನ್ನು, ಮೂಢನಂಬಿಕೆಯನ್ನು ಜನರು ಮೊದಲು ತೋರಿಬೇಕು. ಇದೆಲ್ಲ ಶುದ್ಧ ಸುಳ್ಳು. ದೇಹದಾನ ಮಾಡುವುದು ಇಂದಿನ ದಿನಗಳಲ್ಲಿ ಮಹತ್ವಪೂರ್ಣವಾದ ವಿಷಯವಾಗಿದೆ. ಕಾಯ್ದೆಯ ಪ್ರಕಾರ 18 ವಯಸ್ಸಿನ ಮೇಲ್ಪಟ್ಟ ಎಲ್ಲ ಸ್ತ್ರೀ ಪುರುಷರು ದೇಹದಾನದ ನೋಂದಣಿ ಮಾಡಿಸ್ಬೋದು. ದೇಹದಾನ ಯಾಕೆ ಮಾಡಬೇಕು? ಯಾವುದೇ ಅಂಗವನ್ನು ಕೃತಕವಾಗಿ ನಾವು ತಯಾರಿಸಲು ಸಾಧ್ಯವಿಲ್ಲ. ದಾನಿಗಳೇ ಅಂಗಾಂಗ ದಾನ, ನೇತ್ರದಾನ, ದೇಹದಾನ ಮಾಡಬೇಕು. ದೇಹದಾನದ ಬಗ್ಗೆ ಈ ಒಂದು ಪುರಾಣಗಳಲ್ಲೂ ಪುರಾವೆ ಸಿಗತ್ತೆ. ಸಾಕಷ್ಟು ಉದಾಹರಣೆ ನೋಡ್ಬೋದು. ಒಮ್ಮೆ 3 ಲೋಕಗಳನ್ನು ಆವರಿಸಿದಂತಹ ವೃತ್ತಾಸುರ ರಾಕ್ಷಸ ದೇವತೆಗಳಿಗೆ ತೊಂದರೆ ಕೊಡ್ತಾನೆ. ಅವನು ಶಿವನಲ್ಲಿ ಯಾರಿಂದಲೂ ಸಾವು ಬರಬಾರ್ದು ಅಂತ ವರವನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ. ಈಗ ದೇವತೆಗಳು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಶಿವ ದದೀಚಿ ಮುನಿಗಳ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ಆ ಒಂದು ಸಂದರ್ಭ ದೇವತೆಗಳು ಬಂದು ಈ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಹೀಗೆ ವೃತ್ತಾಸುರ ರಾಕ್ಷಸ ಶಿವನಿಂದ ವರ ಪಡೆದಿರೋದು ಗೊತ್ತಿರತ್ತೆ. ಹಾಗಾಗಿ ಅವರು ಹೇಳ್ತಾರೆ, ಈ ಒಂದು ಘಟನೆಗಳನ್ನೆಲ್ಲ ಅವರು ವಿವರಿಸ್ತಾರೆ ದದೀಚಿ ಮುನಿಗಳ ಹತ್ರ. ಅವರು ಈ ಒಂದು ಮೊರೆಯನ್ನು ಆಲಿಸಿ, ನೋಡಿ, ನಾನು ದೇಹತ್ಯಾಗ ಮಾಡ್ತೀನಿ, ನನ್ನ ಚಿತಾಭಸ್ಮದಿಂದ ಒಂದು ವಜ್ರಯುಧೆಯನ್ನು ತಯಾರು ಮಾಡಿ ಅದರಲ್ಲಿ ವೃತ್ತಾಸುರನನ್ನು ಸಂಹರಿಸ್ಬೋದು ಅಂತ ಹೇಳ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ದೇಹದಾನ ಮಾಡಿದ ವಿಶ್ವದ ಮೊಟ್ಟ ಮೊದಲ ಉದಾಹರಣೆ ದದೀಚಿ ಮುನಿಗಳು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ದೇಹದಾನ ಪದ್ಧತಿಯಿಂದ ಅಂಗರಚನಾ ಶಾಸ್ತ್ರದ ಅಧ್ಯಯನಕ್ಕೆ ಪ್ರೋತ್ಸಾಹ ಇತ್ತು ಅನ್ನೋದನ್ನು ನಾವು ತಿಳಿಬೋದು. ಆಂಡ್ರಿಯಾಸ್ ವೆಸಿಲಿಯಸ್ ಎಂಬ ವೈದ್ಯಕೀಯ ವಿದ್ಯಾರ್ಥಿ ಮಾನವರ ದೇಹವನ್ನು ಛೇದಿಸಿ ಪ್ರತಿಯೊಂದು ಅಂಗರಚನೆ ಮತ್ತು ಕಾರ್ಯವೈಖರಿಯನ್ನು ಎಳೆಯಾಗಿ ಚಿತ್ರಿಸಿದ್ದು ಅಂಗರಕ್ಷಕ ರಚನಾ ಶಾಸ್ತ್ರದ ಪಿತಾಮಹ ಅಂತ ಅವರನ್ನು ಗುರುತಿಸಲಾಗಿದೆ. ದೇಹದಾನದ ನೋಂದಣಿಯನ್ನು ಹೇಗೆ ಮಾಡ್ಬೋದು ಅನ್ನೋದು ನೋಡೋಣ. ದೇಹದಾನದ ನೋಂದಣಿ ಮಾಡೋದು ಬಹಳ ಸುಲಭ. ದೇಹದಾನ ಮಾಡಲು ಇಚ್ಛಿಸಿದ ವ್ಯಕ್ತಿಯು ಯಾವುದೇ ಸರ್ಕಾರಿ ಆಸ್ಪತ್ರೆ ದೇಹದಾನದಲ್ಲಿ ನೋಂದಣಿಯನ್ನು ಮಾಡಿಸ್ಬೋದು. ದೇಹದಾನಿಗಳು ತಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, 2 ಭಾವಚಿತ್ರ ಮತ್ತು ಅರ್ಜಿ ಫಾರ್ಮ್ನ ನೀಡಬೇಕಾಗತ್ತೆ. ರಕ್ತ ಸಂಬಂಧಿಗಳು ಮತ್ತು ಸಂಬಂಧಿಕರು ನೆರೆಹೊರೆಯಿಂದ ಇಬ್ಬರು ಸಾಕ್ಷಾಧಾರಿತವಾಗಿ ಸಹಿಯನ್ನು ಮಾಡಬೇಕಾಗತ್ತೆ. ಅರ್ಜಿ ಫಾರಮನ್ನು ಅಂಗರಚನಾ ಶಾಸ್ತ್ರದ ವಿಭಾಗಕ್ಕೆ ನೀಡಬಹುದು. ದೇಹದಾನಿಗಳಿಗೆ ಸ್ವೀಕೃತ ಪತ್ರವನ್ನು, ಒಂದು ಕಾರ್ಡನ್ನು ಅಲ್ಲಿಯೇ ನೀಡ್ತಾರೆ. ಅದನ್ನು ವ್ಯಕ್ತಿಗಳು ದೇಹದಾನ ಮಾಡಿದಂತಹ, ನೋಂದಣಿ ಮಾಡಿದಂತಹ ವ್ಯಕ್ತಿಗಳು ತಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ದೇಹದಾನದ ನೋಂದಣಿ ಎಷ್ಟು ಮುಖ್ಯವೋ ಅದೇ ರೀತಿ ದೇಹದಾನಿಗಳು ತಮ್ಮ ದೇಹದಾನವನ್ನು ಕುಟುಂಬದ ಸದಸ್ಯರಿಗೆ ತಿಳಿಸಿರಬೇಕು. ತಮ್ಮ ಮರಣಾನಂತರ ದೇಹವನ್ನು ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ಒಪ್ಪಿಸಲು ಅವರು ಹೇಳಿರಬೇಕು. ಈ ಒಂದು ಪ್ರಕ್ರಿಯೆಯನ್ನು ಸದಸ್ಯರಿಗೆ ಅವರು ಮನದಟ್ಟು ಮಾಡಿಕೊಟ್ಟಿರಬೇಕು. ಒಂದು ವೇಳೆ ದೇಹದಾನದ ನೋಂದಣಿಯನ್ನು ಮಾಡಿಸಿದಂತಹ ವ್ಯಕ್ತಿ ಮರಣ ಹೊಂದಿದ ಸಮಯದಲ್ಲಿ ಕುಟುಂಬದ ಸದಸ್ಯರು ಸಂಬಂಧಪಟ್ಟ ಆಸ್ಪತ್ರೆಗೆ ಒಪ್ಪಿಸದಿದ್ದರೆ ಮೃತಪಟ್ಟಂತಹ ವ್ಯಕ್ತಿ ಒಂದು ನೋಂದಣಿ ಮಾಡಿಸಿದ್ದು ಅನುಷ್ಠಾನಕ್ಕೆ ಬರೋದಿಲ್ಲ, ಪೂರ್ಣಗೊಳ್ಳುವುದಿಲ್ಲ. ಹಾಗಾಗಿ ಅವರು ಕಡ್ಡಾಯವಾಗಿ ತಮ್ಮ ಕುಟುಂಬದವರಿಗೆ ಈ ಒಂದು ವಿಷಯದಲ್ಲಿ ಕನ್ವಿನ್ಸ್ ಮಾಡಿರಬೇಕು. ಕೆಲವೊಂದು ಸಂದರ್ಭದಲ್ಲಿ ಮೃತ ಹೊಂದಿದ ಯಾವುದೇ ವ್ಯಕ್ತಿ ನೋಂದಣಿ ಮಾಡಿಸದಿದ್ದರೂ ಸಂಬಂಧಪಟ್ಟ, ಅಂದರೆ ನಮ್ಮ ಸಂಬಂಧಿಕದಲ್ಲಿ ಯಾರಾದರೂ ಮರಣ ಹೊಂದಿದ ಅಂತಹ ಪಕ್ಷದಲ್ಲಿ ಅವರ ದೇಹವನ್ನು
ದಾನ ಮಾಡ್ಬೋದು. ದೇಹವನ್ನು ಹತ್ತಿರದ ಮೆಡಿಕಲ್ ಕಾಲೇಜಿಗೆ ದಾನವನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ. ದೇಹದಾನದ ಪದ್ಧತಿ. ದೇಹದಾನ ನೋಂದಣಿ ಮಾಡಿಸಿದಂತಹ ವ್ಯಕ್ತಿ ಮೃತಪಟ್ಟ 4ರಿಂದ 6 ಗಂಟೆ ಒಳಗೆ ಸಂಬಂಧಿಸಿದ ಆಸ್ಪತ್ರೆಗೆ ಕರೆ ಮಾಡಿ ದೇಹವನ್ನು ಒಪ್ಪಿಸಬೇಕು. ಸಂಬಂಧಿಕರು ಯಾವುದೇ ಒಂದು ಶುಲ್ಕವನ್ನು ನೀಡಬೇಕಾಗಿಲ್ಲ. ಸಂಬಂಧಪಟ್ಟ ಇಲಾಖೆಯು ದೇಹವನ್ನು ಆಂಬುಲೆನ್ಸ್ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ. ಸಂಸ್ಕರಣೆ ವಿಧಾನದ ಎಲ್ಲ ಶುಲ್ಕವನ್ನು ಇಲಾಖೆಯೇ ಭರಿಸುತ್ತದೆ. ದೇಹವನ್ನು ದ್ರಾವಣದಲ್ಲಿ ಸಂಸ್ಕರಿಸಿ ಇಡಲಾಗುತ್ತದೆ. ತದನಂತರ ದೇಹವನ್ನು ವೈದ್ಯಕೀಯ ಕಾಲೇಜು ತನ್ನ ವಿದ್ಯಾರ್ಥಿಗಳಿಗೆ ಅಂಗರಕ್ಷಣಾ ಶಸ್ತ್ರವನ್ನು ಕಲಿಸಲು ಉಪಯೋಗಿಸುತ್ತೆ. ಮೃತದೇಹದೊಂದಿಗೆ ದೇಹದಾನ ನೋಂದಣಿ ಪತ್ರ, ಡೋನರ್ ಕಾರ್ಡ್ ಹಾಗೂ ವೈದ್ಯರಿಂದ ಮೃತ ವ್ಯಕ್ತಿಯ ಪ್ರಮಾಣಪತ್ರ ಅವಶ್ಯಕ. ಮೃತ ದೇಹವನ್ನು ಅತ್ಯಂತ ಗೌರವದಿಂದ ಕಾಣಲಾಗುತ್ತೆ. ಒಂದು ವೇಳೆ ನೋಂದಣಿ ಮಾಡಿಸಿದ ವ್ಯಕ್ತಿಯು ಪರದೇಶದಲ್ಲಿ ಅಥವಾ ಬೇರೆ ಊರಿನಲ್ಲಿ ಮೃತಪಟ್ಟರೆ ಆ ಸ್ಥಳದಲ್ಲಿ ಇರುವ ಮೆಡಿಕಲ್ ಕಾಲೇಜಿಗೆ ದೇಹವನ್ನು ಒಪ್ಪಿಸ್ಬೋದು. ದೇಹದಾನ ಮಾಡಿದಂತಹ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಸಂಬಂಧಿಕರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದರೆ ನಾವು ಕೊಡೋದಿಲ್ಲ ಅಂತ ಅವರೇನಾದರೂ ಒಂದು ವಿಷಯವನ್ನು ಹೇಳಿದ ಪಕ್ಷದಲ್ಲಿ ಆ ದೇಹವನ್ನು ಆಸ್ಪತ್ರೆಯವರು ಸ್ವೀಕಾರ ಮಾಡಲ್ಲ. ಹಾಗಾಗಿ ವ್ಯಕ್ತಿಯ ಆಸೆಯನ್ನು ಪೂರೈಸೋದು ಎಲ್ಲ ಕುಟುಂಬದವರ ಕರ್ತವ್ಯ ಆಗಿದೆ. ದೇಹದಾನವನ್ನು ಯಾಕೆ ಮಾಡಬೇಕು? ಸ್ವಇಚ್ಛೆಯಿಂದ ಮಾಡಿದ ದಾನಗಳೆಲ್ಲವೂ ಶ್ರೇಷ್ಠವಾಗಿಯೇ ಇರುತ್ತದೆ. ಪ್ರತಿಯೊಂದು ದಾನವು ನೇತ್ರದಾನ, ಅಂಗಾಂಗ ದಾನ, ಚರ್ಮದಾನ ಎಲ್ಲವೂ ವಿಶಿಷ್ಟ ದಾನಗಳೇ ಆಗಿವೆ. ದೇಹದಾನ ಮಾಡುವುದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂಗರಚನಾ ಶಾಸ್ತ್ರದ ಕಲಿಕೆ ದೇಹವನ್ನು ಬಳಸ್ತಾರೆ, ಅನುಕೂಲವಾಗುತ್ತೆ ಅಲ್ವಾ? ಅದರಿಂದ ಉತ್ತಮ ವೈದ್ಯರನ್ನು ಸಮಾಜಕ್ಕೆ ನೀಡಿದಂತಾಗುತ್ತದೆ. ಕೃತಕವಾಗಿ ಅಂಗಾಂಗಗಳನ್ನು ತಯಾರಿಸಲು ಸಾಧ್ಯ ಇಲ್ಲ. ನಾನು ಇದನ್ನು ಮೊದಲೇ ಹೇಳಿದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರೂ ತಾವು ಬದುಕಿನ ಅವಧಿಯಲ್ಲಿ ನೇತ್ರದಾನ, ಅಂಗಾಂಗ ದಾನ, ದೇಹದಾನದ ನೋಂದಣಿ ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದೇಹದಾನವನ್ನು ಯಾರು ಮಾಡ್ಬೋದು? ಆಗಲೇ ನಾನು ಹೇಳಿದ ಹಾಗೆ 18 ವರ್ಷ ವಯಸ್ಸಿನ ವ್ಯಕ್ತಿಗಳು ಸ್ವಇಚ್ಛೆಯಿಂದ ದೇಹದಾನದ ನೋಂದಣಿಯನ್ನು ಮಾಡಿಸ್ಬೋದು. ಲಿಂಗಭೇದ, ವಯಸ್ಸು, ಜಾತಿ, ಧರ್ಮ ಹಂಗಿಲ್ಲದೆ ಸರ್ವ ವ್ಯಕ್ತಿಗಳು ದೇಹದಾನದ ನೋಂದಣಿಯನ್ನು ಮಾಡಿಸ್ಬೋದು. ಈ ಒಂದು ರೀತಿ ದೇಹವನ್ನು ದಾನ ಮಾಡಿದ ಆ ಒಂದು ದೇಹವನ್ನು ಯಾವ ಕಾರಣಕ್ಕೆ ಬಳಸಲಾಗತ್ತೆ? ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾನವ ಶರೀರದ ರಚನೆ, ಚರ್ಮ, ಸ್ನಾಯು, ರಕ್ತನಾಳ, ಇತರ ಅಂಗಾಂಗದ ಅಭ್ಯಾಸಗಳನ್ನು ಮಾಡಿಸಲು ವಿವಿಧ ವೈದ್ಯಕೀಯ ಶಾಲೆಗಳಿಗೆ, ವರ್ಕ್ಶಾಪ್ಗಳಿಗೆ, ಸಂಶೋಧನೆಗಳಿಗೆ ಹಾಗೂ ವಿವಿಧ ಶಸ್ತ್ರಚಿಕಿತ್ಸೆಯನ್ನು ಕಲಿಯುವ ಅಧ್ಯಯನಕ್ಕಾಗಿ ಈ ಒಂದು ದೇಹವನ್ನು ಬಳಸಲಾಗುತ್ತೆ. ಯಾವ ಸಂದರ್ಭದಲ್ಲಿ ಮೃತದೇಹವನ್ನು ನೋಂದಣಿ ಮಾಡಿಸಿದಂತಹ ಮೃತದೇಹವನ್ನು ಸ್ವೀಕರಿಸಲು ಆಗೋದಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿರುವಂಥದ್ದು, ಅಪಘಾತದಲ್ಲಿ ಮೃತಪಟ್ಟಿರುವುದು, ದೇಹ ಪೋಸ್ಟ್ ಮಾರ್ಟಮ್ ಆಗಿರೋದು, ಹಾಗೆ ಸಾಂಕ್ರಾಮಿಕ ಕಾಯಿಲೆಗಳು, ಏಡ್ಸ್, ಕಾಮಾಲೆ, ಕಾಲರ, ಗ್ಯಾಂಗ್ರೀನ್ ಕಾಯಿಲೆಗಳಿಂದ ಮೃತಪಟ್ಟಂತಹ ದೇಹದನ್ನು ಸ್ವೀಕಾರ ಮಾಡಲಾಗಲ್ಲ. 6 ಗಂಟೆಗಳ ಮೇಲ್ಪಟ್ಟು ವ್ಯಕ್ತಿ ಮೃತಪಟ್ಟಂತಹ 6 ಗಂಟೆಗಳ ನಂತರ ದಾನವನ್ನು ಮಾಡ್ತೀವಿ ಅಂತ ತೆಗೆದುಕೊಂಡು ಬಂದರೆ ಅದನ್ನು ಕೂಡ ಸ್ವೀಕಾರ ಮಾಡೋಕ್ಕಾಗಲ್ಲ. ದೀರ್ಘಕಾಲದ ಕಾಯಿಲೆಯಿಂದ ನರಳುತ್ತಿರುವಂತಹ ವ್ಯಕ್ತಿ ಮೃತಪಟ್ಟರೆ ಅದು ಸಹಜ ಸಾವು ಅಲ್ಲ. ಆತ್ಮಹತ್ಯೆ ಕಾರಣದಿಂದ ಮೃತಗೊಂಡಿದ್ದರೆ ಅಂತಹ ದೇಹಗಳನ್ನು ಸ್ವೀಕರಿಸಲು ಆಗೋದಿಲ್ಲ. ನ್ಯಾಚುರಲ್ ಆಗಿ ಡೆತ್ ಆದಂತಹ ವ್ಯಕ್ತಿಯ ನೋಂದಣಿ ಮಾಡಿಸಿದಂತಹ ವ್ಯಕ್ತಿ ಅಥವಾ ನೋಂದಣಿ ಮಾಡಿಸಿಲ್ಲದೇ ಇದ್ದರೂ ಪರವಾಗಿಲ್ಲ, ಅಂತಹ ವ್ಯಕ್ತಿಯ ದೇಹವನ್ನು ಸಂಬಂಧಪಟ್ಟ ಆಸ್ಪತ್ರೆಗಳು ಪಡೆಯುತ್ತವೆ. ಸ್ನೇಹಿತರೆ, ಅಮೂಲ್ಯವಾದ ದೇಹವು ಬೆಂಕಿಯಲ್ಲಿ ಸುಡುವ, ಮಣ್ಣಿನಲ್ಲಿ ಕುಳಿಯುವ ಬದಲು ದೇಹದಾನ ಮಾಡುವುದರಿಂದ ಸಮಾಜದ ಋಣ ಮತ್ತು ವೈದ್ಯಕೀಯ ಲೋಕಕ್ಕೆ ಉತ್ತಮ ಸೇವೆ ಸಲ್ಲಿಸುವ ಮುಖಾಂತರ ಮರಣಾನಂತರವೂ ನಾವು ಉಳಿಯಬಹುದು. ನಮ್ಮ ಜೀವನ ಸಾರ್ಥಕವಾಗುತ್ತೆ. ನಮ್ಮ ಮುಕ್ತಿ ಬೇಕಾಗಿರೋದು ನಮ್ಮ ಆತ್ಮಕ್ಕಷ್ಟೇ, ದೇಹಕ್ಕಲ್ಲ. ಆತ್ಮ ಇರಲ್ಲ ದೇಹದಲ್ಲಿ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮರಣ ಹೊಂದಿದಂತಹ ವ್ಯಕ್ತಿಯ ಆತ್ಮ ಬೇರೊಂದು ಜನ್ಮವನ್ನು ತಾಳುತ್ತೆ. ಈ ವಿಷಯ ಅರ್ಥಕೋಬೇಕು, ಮೂಢನಂಬಿಕೆ ಬಿಡಬೇಕು.
ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಜೀವಿತಾವಧಿಯ ನಂತರವೂ ಪರೋಪಕಾರಿಯಾಗಿ ಬಾಳಿ ಹುಟ್ಟಿನ ಸಾರ್ಥಕತೆಯನ್ನು ಪಡಿಬೇಕು ಅನ್ನೋದು ಈ ಒಂದು ದೇಹದಾನದ ಪ್ರಕ್ರಿಯೆ ಮಾಡಿಸುವ ಒಂದು ಸದುದ್ದೇಶವಾಗಿದೆ. ಹಾಗಾದರೆ ದೇಹದಾನದ ಮೂಲಕ ಸಾಮಾಜಿಕ ಋಣವನ್ನು ತೀರಿಸೋಣ. ಬನ್ನಿ ಸ್ನೇಹಿತರೆ, ನಮಸ್ಕಾರ.